ಈ ಒಂದು ವಿಡಿಯೋದಲ್ಲಿ ಓಲ್ಡ್ ಫಾರ್ಚುನರ್ ಅಂದರೆ 3 ಲೀಟರ್ ಫಾರ್ಚುನರ್, ಭಯಂಕರ ಸ್ಟ್ರಾಂಗ್ ಇಂಜಿನ್, ಭಯಂಕರ ರಗ್ಗಡ್ ಫೀಲಿಂಗ್ ವರ್ಸಸ್ 2.8 ಅಂದರೆ 2016 ಆ್ಯಂಡ್ ಅಬವ್ ಇಂದ ಬಂದಂತಹ ಫೇಸ್ ಲಿಫ್ಟ್ ಎಡಿಷನ್ ಏನಿದೆಯೋ, ಅಂದರೆ ಇಲ್ಲಿವರೆಗೂ ಕೂಡ ಸ್ವಲ್ಪ ಚುಚ್ಚು ಇನ್ಕ್ರೀಸ್ ಆಗ್ತಾ ಲೆಜೆಂಡರು ಸೆಗ್ಮಾ ಇದೆಲ್ಲ ಚುಚ್ಚು ಡಿಫ್ರೆನ್ಸ್ ಇದೆ. ಸೊ ಫೈನಲಿ ಓವರಾಲ್ ಅದು ಇದು ಇವೆರಡರಲ್ಲಿ ಯಾವುದು ಬೆಸ್ಟು, ಯಾವುದು ನಿಮಗೆ ಬಜೆಟಲ್ಲಿ ಸಿಗುತ್ತೆ, ಯಾವ ಗಾಡಿ ನೀವು ತೊಗೋಬೋದು, ಒಳ್ಳೆ ಎಂಜಾಯ್ ಮಾಡೋಕ್ಕೆ ಯಾವ ಗಾಡಿ ಬೆಟ್ರು ಮತ್ತು ಪ್ರೈಸ್ ಪಾಯಿಂಟ್ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮ್ಮಲ್ಲಿ ಯಾರಿಗಾನ ಕೂಡ ಹೊರಗಡೆ ಸ್ಟೇಟ್ ವೆಹಿಕಲ್ಗಳು ಬೇಕಾಗಿತ್ತು ಅಂದರೆ ಅಥವಾ ಇಲ್ಲಿಂದ ವೆಹಿಕಲ್ಗಳು ಬೇಕಾಗಿತ್ತು ಅಂದರೆ ನನ್ನ ಹತ್ರ ಯಾವುದು ಇಲ್ಲ, ನಿಮ್ಗೆ ಯಾವ್ದು ಬೇಕೋ ನಾನು ತರಿಸ್ಕೊಡ್ತೀನಿ. ತುಂಬ ಜನ ನನ್ನ ಹತ್ರ ಫೋನ್ ಮಾಡಿದಷ್ಟು ಆ ಗಾಡಿ ಇದೆಯಾ, ಈ ಗಾಡಿ ಇದೆಯಾ, ಹೆಲಿಕಾಪ್ಟರ್ ಇದೆಯಾ, ಟ್ರೈನ್ ಇದೆಯಲ್ಲ ಕೇಳ್ತಾ ಇರ್ತಾರೆ. ಸೊ ನನ್ನ ಹತ್ರ ಯಾವುದು ಸ್ಟಾಕಲ್ಲಿ ಇರೋದಿಲ್ಲ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಹೊಸ್ದಾಗಿ ರೆಫರೆನ್ಸ್ ತೆಗೆಸಿ ನಿಮಗೆ ತರಿಸಿ ಕೊಡುತ್ತೇನೆ. ಸೊ నేనేನು ಹಾಕಿದ್ದೀನೋ ಎಕ್ಸಾಂಪಲ್ ವೀಡಿಯೋಗಳೆಲ್ಲ ಅವೆಲ್ಲ ಹಂಗೆ ಬಂದಿರೋದೆ. ಸೋಲ್ಡ್ ಆಗಿರೋ ವೆಹಿಕಲ್, ಕಸ್ಟಮರ್ಗೆ ಆಲ್ರೆಡಿ ಹೋಗಿರೋಂಥ ವೆಹಿಕಲ್ಗಳನ್ನ ವೀಡಿಯೋ ಮಾಡಿ ಹಾಕಿರೋದು. ಸೊ ಆ ಥರದ್ದು ಈಗಲೂ ಇದೆ ಅಂತಲ್ಲ, ಅದೇ ಗಾಡಿ ಇದೆ ಅಂತಲ್ಲ, ಆ ಥರದ್ದು ಹೆಚ್ಚು ಕಡಿಮೆ ಫಾರ್ಚುನರ್ ಅನ್ನೋದು ಇವತ್ತಿಗೂ ಕೂಡ ಜನಗಳ ಮನಸ್ಸಿನಲ್ಲಿ ಫಾರ್ಚುನರ್ ಓಡಿಸ್ತಾ ಇದ್ದಾನೆ ಅಂದರೆ ಯಾರೋ ದೊಡ್ಡ ಕುಳಾನೆ ನನ್ನ ಮಗ, ಸೆಟ್ಲ್ಮೆಂಟ್ ಆಗೋಗಿದೆ, ಇವನ್ ಲೈಫೇ ಸೆಟ್ಲ್ಮೆಂಟ್ ಆಗಿರೋರು ಮಾತ್ರನೇ ಫಾರ್ಚುನರ್ ಇಟ್ಕೊಳ್ಳೋದು ಅನ್ನೋ ರೇಂಜಿಗೆ ಬಂದುಬಿಟ್ಟಿದೆ. ಅದೊಂಥರ ಸ್ಟೇಟಸ್ ಸಿಂಬಲ್ ಕೂಡ ಆಗಿದೆ. ಕ್ರಿಸ್ಟಾಗಿ ಅಷ್ಟು ವ್ಯಾಲ್ಯೂ ಯಾರು ಕೊಡೋಲ್ಲ. ಕ್ರಿಸ್ಟಾ ರಿಲಯಬಲ್ ಇಂಜಿನು, ರೀಸೆಲಿಂಗ್ ವ್ಯಾಲ್ಯೂ ಅದೆಲ್ಲ ಓಕೆ, ಬಟ್ ನಿಮಗೆ ಸ್ಟೇಟಸ್ ಸಿಂಬಾಲಿಕ್ ಆಗಂತ ಬಂದರೆ ಅದು ಫಾರ್ಚುನರ್ ಅಂತಲೇ ಬರುತ್ತೆ. ಅದಕ್ಕಿಂತ ಕಾಸ್ಟ್ಲಿ ಗಾಡಿಗಳು ಇಟ್ಟಿದ್ರು ಕೂಡ ಆ ಫಾರ್ಚುನರ್ದು ಸ್ಪೆಷಲ್ ಬಿಲ್ಡಪ್ಸ್ಗಳು ಏನಿದೆಯೋ ಅದು ಸೊಸೈಟಿನಲ್ಲಿ ಇನ್ನೂ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ವಿನಃ ಕಮ್ಮಿ ಆಗ್ತಿಲ್ಲ. ಆ್ಯಕ್ಚುಲಿ ಈವನ್ ನೀವು ಥಾಯ್ಲೆಂಡ್ ಕಡೆಗೆಲ್ಲ ಬ್ಯಾಂಕಾಕ್ ಪಟಾಯಿಗೆ ಹೋಗಿರೋರಿಗೆ ಗೊತ್ತಿರ್ತದೆ, ಅಲ್ಲಿ ಫಾರ್ಚುನರ್ ಅನ್ನೋದು ಟ್ಯಾಕ್ಸಿ ಬಹಳ ಕಡಿಮೆ ಅಲ್ಲೂ ನಮ್ಮಲ್ಲಿ ಹೆಂಗೆ ಸೆಡಾನ್ ವೆಹಿಕಲ್ಗಳು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತಲ್ವ, ಹಾಗೆ ಫಾರ್ಚುನರ್ ಟ್ಯಾಕ್ಸಿ ಕೂಡ ಒಂಚೂರು ಎಕ್ಸ್ಪೆನ್ಸಿವ್ ಅಷ್ಟೇ. ಬಟ್ ಅಲ್ಲಿ ಅದು ಟ್ಯಾಕ್ಸ್ ಹೇಗೆ ಯೂಸ್ ಮಾಡ್ತಾರೆ ಬ್ಯಾಂಕಾಕಲ್ಲಿ ನನಗೂ ಗೊತ್ತಿರಲಿಲ್ಲ. ಬ್ಯಾಂಕಾಕ್ ನಾನು ಫಸ್ಟ್ ಟೈಮು 2019 ಹೋಗಿದ್ದೆ. ಆಗ ಹೋದಾಗ ಬಡ್ಡಿ ಮಗಂದು ಏನು ಫಾರ್ಚುನರ್ನ ಇದಕ್ಕೆ ಯೂಸ್ ಮಾಡ್ತಾವ್ರಾ ಅಂತ ಶಾಕ್ ಆಗಿಬಿಟ್ಟಿತ್ತು. ಸೊ ನಮ್ಮಲ್ಲಿ ಅದನ್ನು ದೊಡ್ಡ ಸ್ಟೇಟಸ್ ಸಿಂಬಲಾಗಿ ತೋರಿಸ್ತಾರೆ. ಈಗ ನಾನು ಹೊಸ ಫಾರ್ಚುನರ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಹಳೆ ಫಾರ್ಚುನರ್ ಬಗ್ಗೆ ಹೇಳ್ಬಿಡ್ತೀನಿ. 2009, 10, 11 ಈ ಟೈಮಲ್ಲಿ ಫಸ್ಟ್ ಫೇಸ್ ಲಿಫ್ಟ್ ಅಲ್ಲ, ಫಸ್ಟ್ ಬಂದಿದ್ದದು. ಸೊ ಈ ಒಂದು ಕಾಲಘಟ್ಟದಲ್ಲಿ ಇನಿಷಿಯಲಿ ಅಂದರೆ ಆಫ್ಟರ್ 2007 ಅನ್ನೋದು ಒಂದು ಥರ ಚೇಂಜ್ ಓವರ್ ಯುಗ ಅದು. ಆ್ಯಕ್ಚುಲಿ ಡೀಸೆಲ್ ಗಾಡಿಗಳು, ಅಲ್ಲಿವರೆಗೂ ಡೀಸೆಲ್ ಗಾಡಿ ಅಂದರೆ ಭಯ ಪಡೋರು, ಅಯ್ಯೋ ಡೀಸೆಲ್ ಗಾಡಿನ, ಅಯ್ಯೋ ಅಲ್ಲಿ ವಾರ್ಮ್ ಅಪ್ ಮಾಡಬೇಕು, ಒಂದು ವಾರ ನಿಲ್ಲಿಸಿದ್ರೆ ಆನ್ ಆಗಲ್ಲ, ಹೀಗೆಲ್ಲ ಹೇಳ್ತೀವಿ. 2007-8 ಹಿಂಗೆ ಆಗ್ತಿದ್ದಾಗನೇ ಈ ಇಂಜಿನ್ನ ಮಾಡಿಫಿಕೇಷನ್ ಮಾಡಿದ್ರು, ಸೆನ್ಸರ್ಗಳೆಲ್ಲ ಬರೋಕ್ಕೆ ಶುರುವಾಯಿತು. ಆ್ಯಂಡ್ ನೀವು ಒಂದು ವಾರ 2 ವಾರ ಪೆಟ್ರೋಲ್ ಗಾಡಿ ಥರ ನಿಲ್ಲಿಸಿ ಸ್ಟಾರ್ಟ್ ಮಾಡಿದ್ರು ಕೂಡ ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಈ ಥರದೆಲ್ಲ ಬರ್ತಿದ್ದಂತಹ ಯುಗ ಅದು ಈ 2007+ನಲ್ಲಿ. ಆ ಟೈಮಲ್ಲಿ ಇದು ಬಂತು ಫಾರ್ಚುನರ್. ಎಕ್ಸ್ಟ್ರೀಮ್ ಆಗು ಹೈಟು, ಆ ಪರ್ಸ್ನಾಲಿಟಿ, ಆ ಸ್ಪೇಸ್ ಎಲ್ಲನೂ ಕೂಡ ಚೆನ್ನಾಗೇ ಇತ್ತು. ಇವನ್ ನಿಮಗೆ ಸಿಗರೆಟ್ ಲೈಟರು, ಆಮೇಲೆ ಹೆಡ್ಲೈಟ್ ವಾಶರು, ಅದೇ ವಾಶ್ ಮಾಡಿದೆ, ಬಟನ್ ಪ್ರೆಸ್ ಮಾಡಿದ್ರೆ ಹೋಗಿ ವಾಶ್ ಮಾಡುತ್ತೆ. ಈ ಥರದ್ದೆಲ್ಲ ಇದೆಲ್ಲ ಬೇಡದಿರೋ ಫ್ಯೂಚರು. ಅದು ಎಷ್ಟು ಜನಕ್ಕೆ ಇದು ಯೂಸ್ ಆಗುತ್ತೋ ನನಗಂತೂ ಗೊತ್ತಿಲ್ಲ, ಬಟ್ ಆ್ಯಕ್ಚುಲಿ ಬೇಡದಿರೋ ಫ್ಯೂಚರು. ಕಪ್ ಹೋಲ್ಡರು ತುಂಬ ಚೆನ್ನಾಗೇ ಕೊಟ್ಟಿದ್ದಾರೆ, ಮತ್ತು ರೂಫ್ AC ಇವೆಲ್ಲ ಚೆನ್ನಾಗೇ ಕೊಟ್ಟಿದ್ದರು. ಒಳ್ಳೆ ಇನ್ಫೋಟೈನ್ಮೆಂಟ್ ಎಲ್ಲನೂ ಬಂದಿತ್ತು. ಫಸ್ಟ್ ಫೇಸ್ ಲಿಫ್ಟಲ್ಲಿ ಅಂದರೆ ಸ್ವಲ್ಪ ಅಲಾಯ್ಸ್ ಎಲ್ಲ ಚೇಂಜ್ ಮಾಡಿ, ಸ್ವಲ್ಪ ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಚೇಂಜ್ ಮಾಡಿ, ಚೂರು ಕಾಸ್ಮೆಟಿಕ್ ಇದನ್ನು ಚೇಂಜ್ ಮಾಡಿ, ಫ್ರಂಟ್ ಗ್ರಿಲ್ ಕೂಡ ಚೇಂಜ್ ಮಾಡಿ. ಅಲ್ಲಿವರೆಗೂ ನಿಮಗೆ ಸೊಳ್ಳೆ ಪರದೆ ಆಗ್ತಂಗೆ ಗ್ರಿಲ್ ಬರ್ತಿತ್ತು. ಅದಾದಮೇಲೆ ನಿಮಗೆ ಲೈನ್ಸ್ ಗ್ರಿಲ್, ಈ ಡಸ್ಟರಲ್ಲಿ ಬರುತ್ತಲ್ಲ ಲೈನ್ಸ್ ಗ್ರಿಲ್ಲು, ಆ ಥರ ಬರೋಕ್ಕೆ ಶುರುವಾಯಿತು. ಅದು ಫೇಸ್ ಲಿಫ್ಟು. ನನ್ನ ಹತ್ರನೇ ಇರೋದು ಅದೇ ಫೇಸ್ ಲಿಫ್ಟು, ಬಟ್ ಅದು ಅಲಾಯ್ಸ್ ಚೇಂಜ್ ಮಾಡಿರುತ್ತೆ ಫೇಸ್ ಲಿಫ್ಟು. ಅದು 2.8 ಫೇಸ್ ಲಿಫ್ಟು ಅಲಾಯ್ಸ್ನ ನಾನು ಹಾಕ್ಸ್ಕೊಂಡಿರೋದು. ಸೊ ಈ ಥರ ಅಪ್ಗ್ರೇಡ್ ಆಗಿ ಬಂದಿರೋಂಥದ್ದು. ಇದು ಆಲ್ಮೋಸ್ಟ್ ನಿಮಗೆ 2015ವರೆಗೂ ಕೂಡ ಇದೇ ಇದ್ದಿದ್ದು. ಸೊ ಆಲ್ಮೋಸ್ಟ್ ಈ 3 ಲೀಟರ್ ಜಮಾನ 15 ಎಂಡ್ ಆಗಿದ್ದು. 16 ಸಿಕ್ಕಿದ್ರೆ ಅದು 15ನೇ ಮ್ಯಾನುಫ್ಯಾಕ್ಚರಿಂಗ್. 16 ಆ್ಯಂಡ್ ಅಬವ್ ಅಂದರೆ 2.8 ಬಂದಿರೋದು. ಓಕೆನಾ. 2.8ಅಲ್ಲಿ ನಿಮಗೆ ಒಂಚೂರು ಕಾಸ್ಮೆಟಿಕ್ ಚೇಂಜಸ್ ಮಾಡಿದ್ದಾರೆ, ಸ್ವಲ್ಪ ಟೆಕ್ನಾಲಜಿನ ತಂದಿದ್ದಾರೆ. ಈಗ ಅವಾಗಲೇ ಹೇಳಿದ್ನಲ್ಲ, ಬಟನ್ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಎದೊಳ್ಳೋವಂಥದ್ದು, ಆಟೋಮೆಟಿಕ್ AC ಆಗಿರಬಹುದು, ಸಣ್ಣ ಪುಟ್ಟ ಕಾಸ್ಮೆಟಿಕ್ಸ್ಗಳು ಚೇಂಜಸ್ಗಳಾಗಿರ್ಬೋದು, ಒಂದು ಸ್ವಲ್ಪ ಲೆದರ್ ಫಿನಿಶಿಂಗ್ಸ್ಗಳು, AC ಆಗಿರಬಹುದು, ಮತ್ತು ಒಳಗಡೆ ಇಂಟೀರಿಯರ್ ಆಗಿರ್ಬೋದು ಸ್ವಲ್ಪ ಮಾಡರ್ನೈಸ್ ಆಗಿ 2016-17 ಡೆಬೋ ಬಂದಿರೋಂತಹ ವೆಹಿಕಲ್ಗಳಲ್ಲಿ ಈ ಗಾಡಿಗಳು ಅಬ್ವಿಯಸ್ಲಿ ನಿಮಗೆ 2017ಕ್ಕಿಂತ ಜಾಸ್ತಿ ಬಂದಿರೋಂಥ ಗಾಡಿಗಳೆಲ್ಲ ನಿಮಗೆ 28 ಲಕ್ಷ, 38 ಲಕ್ಷ, 40 ಲಕ್ಷ ಹಿಂಗೆ ಇನ್ಕ್ರೀಸ್ ಆಗ್ತಾನೆ ಹೋಗ್ತಿದೆ. ಇವತ್ತಿಗೂ ಅದು ಇನ್ಕ್ರೀಸ್ ಆಗ್ತಾನೆ ಹೋಗ್ತಿದೆ. ಈಗ 2015ವರೆಗೂ ಬಂದಿದ್ದು ಆ 3 ಲೀಟರ್ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ. ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ಹೇಳ್ಬಿಟ್ಟು. ಒಂದು ರಾ ಫೀಲಿಂಗ್, ಒಂದು ಕಾರ್, ಒಂದು ಪ್ರಾಪರ್ ಎಂಥ್ಯೂಸಿಯಾಸ್ಟಿಕ್ ಆಗಿರೋ ಕಾರ್ ಬೇಕು ಅಂದರೆ 3 ಲೀಟರ್ ಕಾರ್ ಕಂಪೇರ್ ಟು 2.8 ಕಂಪೇರ್ ಮಾಡಿದ್ರೆ 3 ಲೀಟರ್ಸ್ ಬೀಸ್ಟ್. ಅದು 3 ಲೀಟರ್ ಬೀಸ್ಟ್. ಅದು ಆ ಥರ ಒಂದು ಪರ್ಫಾರ್ಮೆನ್ಸ್. ಆ್ಯಂಡ್ ಎಸ್ಪೆಷಲಿ ನಿಮಗೆ ಹೈವೇನಲ್ಲಿ
ಸೂಪರ್, ಹಂಗೆ ಹಂಗೆ ಹೂವು ಹೋದಂಗೆ ಹೋಗುತ್ತೆ, ಅಷ್ಟು ಪಿಕಪ್ಪು ಫುಲ್ಲು, ಎಲ್ಲೂ ನಿಮಗೆ ಲ್ಯಾಗ್ ಆಗೋಲ್ಲ ಗಾಡಿ. ನಿಮಗೆ ಬೇರೆ ಗಾಡಿಗಳಲ್ಲಿ ಲ್ಯಾಗ್ ಆಗುತ್ತೆ ಆ್ಯಕ್ಚುಲಿ, 3rd ಗೇರ್ 4th ಗೇರ್ ಸ್ವಲ್ಪ ಎಲ್ಲೋ ಒಂದು ಕಡೆ ನಿಮಗೆ ಫೀಲ್ ಆಗುತ್ತೆ ಓಡಿಸ್ಬೇಕಾದ್ರೆ. ಬಟ್ ಇದರಲ್ಲಿ ನಿಮಗೆ ಇರೋದೇ 5 ಗೇರ್ ಅಷ್ಟೇ ಬರೋದ್ರಲ್ಲಿ, ಎಲ್ಲೂ ನಿಮಗೆ ಲ್ಯಾಗ್ ಆಗೋಲ್ಲ. ಅದರಲ್ಲಿ ನಿಮಗೆ 4x4 4x2 ಆಪ್ಷನ್ಸ್ ಕೂಡ ಇದೆ, ಆಟೋಮೆಟಿಕ್ ಆಪ್ಷನ್ಸ್ ಕೂಡ ಇದೆ ನಿಮಗೆ. ಎಲ್ಲದರಲ್ಲೂ ಕೂಡ ನಿಮಗೆ ಗೇರ್ ಪ್ರಾಪರ್ ಸ್ಲಾಟಿಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಎಲ್ಲೂ ನಿಮಗೆ ಅದೇ ಹೇಳ್ತೀವಲ್ಲ ರಿಲಯಬಲ್ ಇಂಜಿನ್ಗೆ ಟೊಯೋಟೋ ಅಂತ, ಅದೆಲ್ಲ ಇದನ್ನು ನೋಡೇ ಮಾಡಿರೋದು, ಇದರಿಂದನೇ ಅದಕ್ಕೆ ಹೆಸರು ಬಂದಿರೋದು. ಅಷ್ಟರ ಮಟ್ಟಿಗೆ ನಿಮಗೆ ಇಂಜಿನ್ ವೈಸು ಮೆಕ್ಯಾನಿಕಲ್ ಪರ್ಫೆಕ್ಟ್ ಸೂಪರ್. ನಿಮಗೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಸೂಪರ್, ಸ್ಟೇರಿಂಗ್ ರೆಸ್ಪಾನ್ಸ್ ಅಮೇಝಿಂಗ್. ಆ ಹೈಟು ಅದು ಹತ್ತಿ ಕೂತ್ಕೊಳ್ತೀವಿ ಗೊತ್ತಾ, ಹಿಂಗೆ ಹತ್ತಿ ಯಾವುದೋ ಮೆಟಡರ್ನಲ್ಲಿ ಕೂತ್ಕೊಂಡಂಗೆ ಲ್ಯಾಕ್ನಲ್ಲಿ ಕೂತ್ಕೊಂಡಂಗೆ ಫೀಲ್ ಆಗುತ್ತೆ, ಅಷ್ಟು ಹೈಟ್ ಇರುತ್ತೆ ಗಾಡಿ. ಈವನ್ ನಿಮಗೆ ಹೊಸದಕ್ಕೆ ಫಾರ್ಚುನರ್ಗಿಂತನೂ ಹಳೆ ಫಾರ್ಚುನರ್ ಕೂತ್ಕೊಂಡಾಗ ಒಂಥರ ಹೈಟ್ ಫೀಲ್ ಆಗುತ್ತೆ. ಬಟ್ ಒಳಗೆ ಬಂದರೆ ಸ್ವಲ್ಪ ಹಳೆ ಥರ ಇರುತ್ತೆ ನಿಜ, ಬಟ್ ನಿಮಗೆ ಆ ಒಂದು ರಗ್ಗಡ್ ರಾ ಫೀಲ್ ಬೇಕು, ಒಂದು ಮಜಾ ಬೇಕು. ಡ್ರೈವರ್ಸ್ ಗಾಡಿ ಅಂತ ಹೇಳ್ತೀವಿ ಗೊತ್ತಾ, ಡ್ರೈವರ್ಸ್ಗೆ ಮಜಾ ಕೊಡುವಂಥ ಗಾಡಿ 3 ಲೀಟರ್ ಪ್ರೋಸ್. ನೆಗೆಟಿವ್ ಅಂತ ಹೇಳಿದ್ರೆ ಬ್ಲೈಂಡ್ ಸ್ಪಾಟ್. ಇದರಲ್ಲಿ ಆ್ಯಕ್ಚುಲಿ ಬ್ಲೈಂಡ್ ಸ್ಪಾಟ್ ಇದೆ. ಬ್ಲೈಂಡ್ ಸ್ಪಾಟ್ ಮಿರರ್ ಕೂಡ ಮ್ಯಾಕ್ಸಿಮಮ್ ಎಲ್ಲರೂ ಅಂಟಿಸ್ಕೊಂಡಿರ್ತಾರೆ, ನೀವು ನೋಡಿರ್ತೀರ ಹಳೆ ಫಾರ್ಚುನರ್ ಎಲ್ಲರೂ ಮ್ಯಾಕ್ಸಿಮಮ್ 90% ಜನ ಅಂಟಿಸ್ಕೊಂಡಿರ್ತಾರೆ. ಬಟ್ ನನ್ನ ಗಾಡೀಲಿ ಇಲ್ಲ, ಯಾಕಂದ್ರೆ ನಾನು ತೊಗೊಳ್ಬೇಕಾದ್ರೆ ಇರಲಿಲ್ಲ, ನನಗೂ ಅದರ ಅವಶ್ಯಕತೆಯೂ ಇಲ್ಲ, ನಾನು ಹಂಗೆ ಇಟ್ಕೊಂಡು ಹಂಗೆ ಓಡಿಸ್ತಾ ಇದ್ದೀನಿ. ಬ್ಲೈಂಡ್ ಸ್ಪಾಟ್ ನಿಮಗೆ ಕ್ವಾರ್ಟರ್ ಪ್ಯಾನಲ್ ಗ್ಲಾಸ್ ಇಲ್ಲ, ಅದು ಆ್ಯಕ್ಚುಲಿ ಅಷ್ಟು ದೊಡ್ಡ ಗಾಡಿಗೆ, ಬಾಯ್ನೆಟ್ ಇರುವಂಥ ಗಾಡಿ, ಹೈಟ್ ಇರೋದು ಎಲ್ಲನೂ ಇರುವಂಥ ಗಾಡಿಗೆ ನನ್ನ ಪ್ರಕಾರ ಕ್ವಾರ್ಟರ್ ಗ್ಲಾಸ್ ಏನು ಎ ಪಿಲ್ಲರ್ ಹತ್ರ ಬರುತ್ತಲ್ವ, ಎ ಪಿಲ್ಲರ್ ಹತ್ರ ಅಲ್ಲಿ ಕೊಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಬಟ್ ನಾನು ಹೇಳ್ದಂಗೆ ಅವ್ರು ಕೇಳಲ್ವಲ್ಲ, ಏನೂ ಮಾಡೋಕ್ಕಾಗಲ್ಲ. ಇನ್ನು ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಮ್ಯಾನೇಜಬಲ್ ಬಂದು ಮೈಲೇಜ್ ಆ್ಯಕ್ಚುಲಿ 12 ಕೊಡುತ್ತೆ, 12ರಿಂದ 13 80-90 ಮೇಂಟೈನ್ ಮಾಡಿದ್ರೆ ಹೈವೇರಲ್ಲಿ ಕೊಡುತ್ತೆ. ಬಟ್ ದೇವರಾಣೆಗೂ ನಿಮ್ಗೆ ಯಾರಿಗೂ ಅಷ್ಟು ಕೊಡಲ್ಲ, ನನಗೂ ಅಷ್ಟು ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಗಾಡಿ ನಾವು ಯಾರು 80-90 ಹೈವೇನಲ್ಲಿ ಓಡಿಸಿರುವಂಥ ಉದಾಹರಣೆಗಳು ಬಹಳ ಕಡಿಮೆ. ಹಂಗಾಗಿ ಅದೇ ನೀವು ನೆಗೆಟಿವ್ ಕ್ಯಾಟಗರಿಗೆ ಸೇರಿಸ್ಕೋಬೋದು. ಮೈಲೇಜ್ ನಿಮಗೆ ನನಗಂತೂ 12 ಕೊಡ್ತಿದೆ. ನಾನು ಹೆಂಗೋ ಮ್ಯಾನೇಜ್ ಮಾಡಿ ಲೈಟ್ ಫುಟ್ ಮೇಂಟೈನ್ ಮಾಡಲ್ಲ ಹೈವೇನಲ್ಲಿ, ಮಿನಿಮಮ್ 130-140 ಓಡಿಸ್ತೀನಿ. ಅಷ್ಟೆಲ್ಲ ಓಡಿಸಿದ್ರು ನನಗೊಂದು 12, 5, 12, 6, 7 ಹಿಂಗೆ ಕೊಡುತ್ತೆ. ಮೊನ್ನೆ 12 ಕೊಟ್ಟಿತ್ತು, ಅದಾದಮೇಲೆ ಸ್ವಲ್ಪ ರ್ಯಾಶ್ ಡ್ರೈವ್ ಮಾಡಿದೆ, ಅಲ್ಲಿಂದ ಆಚೆಗೆ ಬಡ್ಡಿ ಮೇಕೊಂಡು ಮತ್ತೆ 11ವರೆಗೆ ಬಂದುಬಿಡ್ತು. ಸೊ ಹೀಗೆ. ಇನ್ನು ನೆಕ್ಸ್ಟು ನೆಗೆಟಿವಲ್ಲಿ ಯಾವುದೇ ರೀತಿಯಾದಂಥ ಟೆಕ್ ಅದರಲ್ಲಿ ಖಂಡಿತ ಇಲ್ಲ. ಆದರೆ ಆ ಕಾಲದಲ್ಲಿ ಅದರಲ್ಲೂ ಇರಲಿಲ್ಲ. ಈಗ XUV ಕಂಪೇರ್ ಮಾಡಿದ್ರೆ XUV 500ನಲ್ಲಿ ಅವಾಗೇನೆ 2012-13 ಟೈಮಲ್ಲೆಲ್ಲ ಎಂತೆಂಥ ಫ್ಯೂಚರ್ಗಳು ಕೊಟ್ಬಿಟ್ಟಿದ್ದಾರೆ ಅಂದರೆ ಅದರಲ್ಲಿ ಭಯಂಕರ ಫ್ಯೂಚರ್ಗಳು ಕೊಟ್ಬಿಟ್ಟಿದ್ದಾರೆ. ಸ್ಟಾರ್ಟ್ ಸ್ಟಾಪ್ ಆಪ್ಷನ್ಸ್ಗಳು, ಮತ್ತು ಆಟೋಮೆಟಿಕ್ ಆನ್, ಆಟೋಮೆಟಿಕ್ ಇದರಲ್ಲೂ ಇದೆ. ಇದರಲ್ಲಿ ಆಟೋಮೆಟಿಕ್ ಲೈಟ್ ಮಾತ್ರ ಇದೆ, ಬಟ್ ಆಟೋಮೆಟಿಕ್ ವೈಪರ್ ಇಲ್ಲ, ಆಟೋಮೆಟಿಕ್ ವೈಫರ್ ಅಲ್ಲ. ಅಷ್ಟು ದುಡ್ಡು ತೊಗೊಂಡ್ರು ಕೂಡ ಕೊಟ್ಟಿಲ್ವಲ್ಲ ಅಂತ ಬೇಜಾರು. ಯಾಕಂದರೆ ಇದ್ರದ್ದು ಎಕ್ಸ್ಶೋರೂಮ್ ಪ್ರೈಸೇ 28.5 ಲಕ್ಷ ರೂಪಾಯಿ, ಈ ನನ್ನ ಹತ್ರ ಇರೋದು 15 ಮಾಡಲ್ದು. ಸೊ ಹಂಗಿದಾಗ ಕೊಡ್ಬೋದಾಗಿತ್ತಲ್ಲ ಕೆಲವೊಂದು ಫ್ಯೂಚರ್ಗಳನ್ನ ಅಂತ ಅನಿಸುತ್ತೆ. ಇಟ್ಸ್ ನಾರ್ಮಲ್ ರಾ ಪವರ್ ಗಾಡಿ ಅಷ್ಟೇ, ಬೇರೆ ಇನ್ನೆಂಥದ್ದು ಇಲ್ಲ. ಮತ್ತು ಇದ್ರದ್ದು ಸಸ್ಪೆನ್ಷನ್ ನೆಗೆಟಿವ್ ಯಾಕಂದರೆ ಇದು ಸ್ವಲ್ಪ ಸಸ್ಪೆನ್ಷನ್ ಸ್ವಲ್ಪ ಕಾಸ್ಟ್ ವೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಹೋಗಲ್ಲ, ಸಾಧಾರಣವಾಗಿ ಏನು ಪ್ರಾಬ್ಲಮ್ಸ್ಗಳು ಬರೋಲ್ಲ, ಬಂದರೆ ಸರಿಗೆ ಬರುತ್ತೆ. ಸೊ ಹಾಗಾಗಿ ಸಸ್ಪೆನ್ಷನ್ ಸ್ವಲ್ಪ ನೋಡ್ಕೊಳ್ಬೇಕಾಗಿರುವಂತಹ ವಿಚಾರ. ಒಂದು ಸಲ ಹೋಯ್ತು ಅಂದರೆ 40,000-50,000 ರೂಪಾಯಿ ನೀವು ಹೆಂಗೆ ಮಾಡ್ತೀರಂದ್ರೆ ಇಷ್ಟು ಖರ್ಚಾಗ್ಬಿಡ್ತದೆ. ಸೊ ಹಂಗಾಗಿ ಅದೊಂದು ನೆಗೆಟಿವ್ ಅಂತಲೇ ಅನ್ಬಹುದು. ಸೊ ಓವರಾಲಾಗಿ ಹೇಳ್ಬೇಕಾದ್ರೆ 3 ಲೀಟರ್ ಇಂಜಿನ್ ಇಸ್ ದ ಕಿಂಗ್ ಆನ್ ರೋಡ್. SUV ಕಿಂಗ್, ಬೀಸ್ಟ್ ಏನೇನು ಕರಿತಿರೋ ಅದಕ್ಕೆಲ್ಲ ಕರ್ಕೋಬೋದು, ಅಷ್ಟು ಚೆನ್ನಾಗಿ ಸಿಗುತ್ತೆ. ನೆಗೆಟಿವ್ ಅಂದರೆ ಆ ಕಾಸಿಗೆ ಏನೂ ಕೊಡಲ್ಲ, ಗಾಡಿನ ಬಿಟ್ಟರೆ ಓಡ್ಸೋಕ್ಕೂ ಒಳ್ಳೆ ಗಾಡಿ ಕೊಟ್ಟರು ಅಷ್ಟೇ. ಅದನ್ನು ಬಿಟ್ಟರೆ ರಿಲಯಬಲ್ ಇಂಜಿನ್. ಸೊ 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ ನೀವು ಮೇಂಟೈನ್ ಮಾಡ್ಕೊಂಡ್ರೆ ಮೋಸ್ಟ್ಲಿ 15-20 ಲಕ್ಷ ಕಿಲೋಮೀಟ್ರ್ ಬಂದ್ರೂ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಎಸ್ಪೆಷಲಿ ಟೊಯೋಟೋ ಗಾಡಿಗಳು, ಟೊಯೋಟೋ ಒರಿಜಿನಲ್ ಬ್ರ್ಯಾಂಡ್ ನಾನು ಹೇಳ್ತಿರೋದು. ಆಮೇಲೆ ನೀವು ಗ್ಲ್ಯಾನ್ಸಾ ಇದೆಲ್ಲ ತಂದು ಇಡಬೇಡಿ. ಗ್ಲ್ಯಾನ್ಸಾ ಬಂದು ಒರಿಜಿನಲ್ ಟೊಯೋಟೋ ಅಲ್ಲ, ಅದು ರೀಬ್ಯಾಡ್ಜಿಂಗ್ ಗಾಡಿ ಅದಲ್ಲ. ಇನೋವಾ ಕ್ರಿಸ್ಟಾ, ಫಾರ್ಚುನ್, ಈ 3 ಅಂದರೆ ಹಳೇದು ಹೊಸದು, ದಟ್ ಇಸ್ ಡಿಫ್ರೆಂಟ್. ಸೊ ಈ 3 ಮಾತ್ರನೇ ಒರಿಜಿನಲ್ ಏನು ಬ್ರ್ಯಾಂಡೆಡ್ ಇದೆಯೋ ಇದ್ರ ಮಧ್ಯೆ ಇದೆಲ್ಲ ಬಂದಿದೆ, ಕೊರೋಲಾ ಇವೆಲ್ಲ ಇದೆ, ಅದೆಲ್ಲ ಒಪ್ತೀನಿ. ಬಟ್ ಇವು ತುಂಬ ಸ್ಪೆಷಲಿ ಫಾರ್ ರಿಲಯಬಿಲಿಟೀಸ್ ತೊಗೋಬೋದು. ನನ್ನ ಹತ್ರ ತುಂಬ ವರ್ಷ ಇಟ್ಕೊತೀನಿ. ನನಗೆ ರಿಯಲಾಗಿ ಕಾರ್ನ ಮಜಾ ಮಾಡ್ಕೊಂಡು ಓಡಿಸ್ಬೇಕು, ವಾರಕ್ಕೆ ಒಂದು ಸಲ ತೆಗಿತೀನಿ ಅಷ್ಟೇ, ಹೈವೇಗೆ ಜಾಸ್ತಿ ಓಡಿಸ್ತೀನಿ ಅಂದರೆ ಸೊ ಕಣ್ಣು ಮುಚ್ಕೊಂಡು ನೀವು ತೊಗೋಬೋದು. ಇನ್ನು ನೆಕ್ಸ್ಟ್ ಬಂದು 2.8 ಲೀಟ್ರ್ 2.8 ಲೀಟ್ರದ್ದು ಪ್ರೋಸ್ ಬಂದು ಸಿಂಪ್ಲಿ ದ ಬೆಸ್ಟ್, ಬೇರೆ ಏನಿಲ್ಲ. ಎಲ್ಲನೂ ಕೂಡ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಈಚೆನೂ ಚೇಂಜ್ ಮಾಡಿದ್ದಾರೆ, ಒಳಗೂ ಚೇಂಜ್ ಮಾಡಿದ್ದಾರೆ, ಫಾರ್ಚುನರ್ ಲುಕ್ಕನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ. ಸೊ ಗುಡ್, ಸೂಪರಾಗಿದೆ. ಅಟ್ಲೀಸ್ಟ್
ಒಂದು 32 ಲಕ್ಷ ಶುರುವಾಗಿದ್ದವಾಗ ಇವಾಗ ಬಿಡಿ ಈಗ ಹತ್ತಿರ 70 ಲಕ್ಷವರೆಗೂ ಬಂದುಬಿಟ್ಟಿದೆ ಗಾಡಿ. ಅಷ್ಟು ಏನೇನು ಅದ್ರದ್ದು ಇನ್ವೆನ್ಷನ್ಗಳು ಏನೇನಿದೆಯೋ ಎಲ್ಲ ಮಿನಿಮಲಿಸ್ಟಿಕ್ಕಾಗಿ ಇನ್ವೆನ್ಷನ್ ಆಗಿರೋದು. ಅಂದರೆ ಇನ್ವೆನ್ಷನ್ ನಿಮಗೆ ರಿಯಾಲಿಟಿಲಿದೆ, ಬಟ್ ಇಲ್ಲಿ ಅವ್ರು ತೊಗೊಂಬಂದು ಕೊಡಲ್ಲ. ಅವ್ರು ಏನು ಕೊಡ್ತಾರೋ ಅದು ಪ್ರಾಕ್ಟಿಕಲಾಗಿರುತ್ತೆ. ಒಂದು ಎರಡನೇದು ಎಷ್ಟು ಬೇಕೋ ಅಷ್ಟೇ ಕೊಡ್ತಾರೆ. ಯಾವ ಸಣ್ಣ ರೂಫು ಕೊಡಲ್ಲ, ಯಾವ ಮೂನ್ ರೂಫು ಕೊಡಲ್ಲ, ಸ್ವಿಮ್ಮಿಂಗ್ ಪೂಲು ಕೊಡಲ್ಲ, ಏನೂ ಕೊಡಲ್ಲ. ಎಷ್ಟೆಷ್ಟು ಬೇಕೋ ಅಷ್ಟೇ ಕೊಡ್ತಾರೆ. ಸೊ ಅಚ್ಚುಕಟ್ಟಾಗಿ ಗಾಡಿನ ರೆಡಿ ಮಾಡಿದ್ದಾರೆ. ಬಟ್ ಇಲ್ಲಿ ನಿಮಗೆ ಪ್ರೋಸಲ್ಲಿ ಏನು ಬರುತ್ತೆ ಅಂದರೆ ಆ ಇಂಟೀರಿಯರ್ದು ಫೀಲ್ ನೀವು ಎಂಜಾಯ್ ಮಾಡೋದು. ಆ ಇಂಟೀರಿಯರ್ ತುಂಬ ಚೆನ್ನಾಗಿರುತ್ತೆ. ನೀವು ಕೂತ್ಕೊಂಡಾಗ ಅದ್ರಲ್ಲಿ ಕೂತ್ಕೊಂಡಾಗ ನಿಮ್ಗೆ ರಾಪ್ ಫೀಲ್ ಮಾಡ್ತೀರಾ, ಹೈಟ್ ಫೀಲ್ ಮಾಡ್ತೀರಾ, ರಗಡ್ ಫೀಲ್ ಮಾಡ್ತೀರಾ. ಬಟ್ ಇದರಲ್ಲಿ ನಿಮಗೆ ಕ್ಲಾಸ್ ಫೀಲ್ ಮಾಡ್ತೀರಾ, ಕಂಫರ್ಟ್ ಫೀಲ್ ಮಾಡ್ತೀರಾ. ಸೊ ಅದಕ್ಕೆ ನೋಡಿ ಪೊಲಿಟಿಷಿಯನ್ಸ್ಗಳು ಜಾಸ್ತಿ ಡ್ರೈವ್ ಮಾಡಲ್ಲ ಕಾರ್ನ. ಡ್ರೈವರ್ನ ಇಟ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ ನೀವು ಮ್ಯಾಕ್ಸಿಮಮ್ ನೋಡಿ. ಯಾಕಂದ್ರೆ ಅದು ಡ್ರೈವರ್ಸ್ ಕಾರಲ್ಲ 2.8 ಬಂದು. ಅದು ನಿಮ್ಮ ಕ್ರಿಸ್ಟಾ ಓಡಿಸಿದ್ರೆ ಏನು ಫೀಲ್ ಕೊಡುತ್ತೋ ಹೆಚ್ಚು ಕಡಿಮೆ ಸೇಮ್ ಅದೇ ಒಂಚೂರು ಹೈಟ್ ಕೊಡುತ್ತೆ. ಕ್ರಿಸ್ಟಾ ಓಡಿಸಿದ್ರೆ ನೀವು ಇನೋವಾ ಫಾರ್ಚುನರ್ ಹೊಸದು ಓಡಿಸ್ದಂಗೆ ಅರ್ಥ. ಸೊ 2.8 ಓಡಿಸ್ದಂಗೆ. ಸೊ ಅದು ಡ್ರೈವರ್ಸ್ ಕಾರ್ ಅಲ್ಲ, ಅದು ಕಂಫರ್ಟ್ ಕಾರ್. ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಂಫರ್ಟ್ ಇರುತ್ತೆ, ಹಿಂದೂ ಚೆನ್ನಾಗಿ ಕಂಫರ್ಟ್ ಇರುತ್ತೆ, ನಿಮಗೆ ಡ್ರೈವರ್ ಪಕ್ಕದ್ದು ಕಂಫರ್ಟ್ ಇರುತ್ತೆ. ತುಂಬ ಕ್ಲಾಸ್ ಗಾಡಿ. ಸೊ ಮಾಸ್ ಗಾಡಿ ಅಲ್ಲ, ಅದು ಕ್ಲಾಸ್ ಗಾಡಿಯೇ ಕನ್ವರ್ಟ್. ಅದನ್ನು ಸ್ವಲ್ಪ ರ್ಯಾಶಾಗಿ ಓಡಿಸಿ ಅವರು ಬಿಲ್ಡಪ್ ತೊಗೊಳ್ತಾರೆ ಅಷ್ಟೇ. ಬಟ್ ರಿಯಾಲಿಟಿಗೆ ಬಂದರೆ ಅದು ನಿಮಗೆ ಕ್ರಿಸ್ಟಾದು ಅಣ್ಣ ಅಷ್ಟೆ. ಸಿಂಪಲ್ಲಾಗಿ ಹೇಳ್ಬೇಕಾದ್ರೆ ಕ್ರಿಸ್ಟಾದು ಅಣ್ಣ. ಸೊ ಅದರಲ್ಲಿ ನಿಮಗೆ 6 ಗೇರ್ ಬರುತ್ತೆ. ಬಟ್ ಇದರಲ್ಲಿ ನನಗೆ 6 ಗೇರ್ನಲ್ಲಿ ಆ 6 ಗೇರ್ ಕೊಟ್ಟಿರುವಂಥ ರೀತಿ, 7th ಗೇರ್ ಅಂದರೆ ರಿವರ್ಸ್ ಗೇರ್ ಕೊಟ್ಟಿರೋಂಥ ರೀತಿ ಆ್ಯಕ್ಚುಲಿ ಚೆನ್ನಾಗಿಲ್ಲ. ಯಾಕಂದರೆ ನಿಮಗೆ ನ್ಯೂಟ್ರಲ್ ಮಾಡಿ ಜೋರಾಗಿ ಲೆಫ್ಟಿಗೆ ತಿರುಗಿಸಿ ಮುಂದಕ್ಕೆ ತಗೋಬೇಕು. ಅದೊಂಥರ ಹೆವಿ ಅನಿಸುತ್ತೆ ನಿಮಗೆ. ಅದು ಮೊದಲೇ ದೊಡ್ಡ ಗಾಡಿ, ಅದು 5 ಮೀಟ್ರಿಗಿಂತ ಜಾಸ್ತಿ ಬರುವಂಥ ಗಾಡಿ ಅದು. ಅದಕ್ಕೆ ನೀವು ಎಲ್ಲಾನ ಒಂದು ಸರ್ಕಲ್ ಸ್ಟಕ್ ಆದಾಗ ಅಥವಾ ರೋಡ್ಗಳು ಸ್ಟಕ್ ಆದಾಗ ಇಮ್ಮಿಡಿಯೇಟ್ಲಿ ರಿವರ್ಸ್ ಟಕ 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 ಅಂತ ತೆಗಿಬೇಕು. ಈಗ XUV 700 500 ಹೆಂಗೆ ತೆಗಿತೀವಿ, ಪಟ 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 ಅಂತ ತೆಗೆದುಬಿಡ್ತೀವಿ. ಒಂದು ಕ್ಲಿಪ್ ಹಾಕ್ಬಿಟ್ರೆ ಟಪ ಅಂತ ತೆಗೆದುಬಿಡ್ತೀವಿ. ಬಟ್ ಇದರಲ್ಲಿ ಹಂಗೆ ನೀವು ತೆಗಿಯೋಕ್ಕಾಗಲ್ಲ. ಇದರಲ್ಲಿ ನಿಮ್ಗೆ ರಿವರ್ಸು ಹಾರ್ಡ್ ಪುಷ್ ಮಾಡಬೇಕು. ಸೊ ಇದು ಇದ್ರದ್ದು ನೆಗೆಟಿವ್. ಆ್ಯಂಡ್ ನೆಕ್ಸ್ಟು ಆಗಲೇ ಹೇಳ್ದಂಗೆ ಆ ಪ್ರೈಸ್ ಪಾಯಿಂಟಿಗೆ ಇವ್ರ ಫೀಚರ್ಗಳು ಭಯಂಕರ ಕಮ್ಮಿ ಕೊಟ್ಬಿಟ್ಟಿದ್ದಾರೆ. ಒಂದು ಕ್ರೆಟಾ ಗಾಡೀಲಿ ಕೊಡೋ ಥರನೂ ಫೀಚರ್ ಕ್ರೆಟಾದಲ್ಲಿ ಕೂಡ ಸನ್ರೂಫ್ ಐತೆ, ಇದರಲ್ಲಿ ಅದೂ ಇಲ್ಲ. ಹೆಂಗೆ ಯಾವುದಕ್ಕೆ ಕಂಪೇರ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಫ್ಯೂಚರ್ನ ನೀವು ಊಹಿಸೋದಕ್ಕೂ ಆಗಲ್ಲ, ಏನೂ ಇಲ್ಲ ಸಿಂಪಲಾಗಿ ಹೇಳ್ಬೇಕಂದ್ರೆ. ಬಟ್ ಇದರಲ್ಲಿ ತುಂಬ ಇಷ್ಟ ಆಗಿದ್ದು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್, ಲೈಟ್ದು ಫೋಕಸ್ ತುಂಬ ಚೆನ್ನಾಗಿದೆ. ನಿಮಗೆ ರಿಯಲ್ ಸ್ಟಾಕ್ದು ಏನು ಬರುತ್ತೋ ಅದರಲ್ಲೇ ಆ್ಯಕ್ಚುಲಿ ಚೆನ್ನಾಗಿದೆ. ಮೈಲೇಜ್ ಕೂಡ ನಿಮಗೆ ಓಕೆ. ಆ ಗಾಡಿನ ಯಾವನೋ ಮೈಲೇಜ್ಗೋಸ್ಕರ ತಗೊಳ್ಳಲ್ಲ ಅಂತ ಎಲ್ರಿಗೂ ಗೊತ್ತು. ಇಟ್ಸ್ ಅ ಸಿಂಬಲ್ ಆಫ್ ಸ್ಟೇಟಸ್, ಅದಕ್ಕೋಸ್ಕರನೇ ಆ ಗಾಡಿನ ತಗೊಳ್ಳೋದು. ಸೊ ಹಂಗಾಗಿ ಫಾರ್ಚುನರ್ 2.8 is the class, family, business, politician, comfort, highway, cruise, build-up, societal status of symbol, ಏನೇನು ಕರಿತೀರೋ ಅದೆಲ್ಲದಕ್ಕೂ ಕೂಡ 2.8 ಲೀಟ್ರ್ ಮ್ಯಾಚ್ ಆಗುತ್ತೆ. ಬಟ್ ಡ್ರೈವರ್ಸ್ಗೆ ಅದು ಕಂಫರ್ಟ್ ಚೆನ್ನಾಗಿದೆ, ಓಡ್ಸೋಕ್ಕೆಲ್ಲ ತುಂಬ ಚೆನ್ನಾಗೇ ಇದೆ. ಬಟ್ ನಿಮಗೆ ಆ ಮಜಾ ಅಂತಾರೆ ಗೊತ್ತಾ, ಆ ಮಜಾ ಅದರಲ್ಲಿ ಮಿಸ್ ಇದೆ, ಅದಂತೂ ಪಕ್ಕ. ಯಾರ್ಯಾರು ನೀವು ಓಲ್ಡು ನೀವು ಎರಡೂ ಓಡಿಸಿದ್ದೀರೋ ಆದರೆ ಒಂದು 100-200 ಕಿಲೋಮೀಟ್ರ್ ಓಡಿಸಿರ್ಬೇಕು. ಸುಮ್ಮನೆ ಹೋಗಿ ಇವಾಗ ಡ್ರಾಪ್ ಮಾಡಿ ಪಿಕಪ್ ಪಾಯಿಂಟ್ ಮಾಡ್ಕೊಂಬರೋದಲ್ಲ, ಜಾಸ್ತಿ ಓಡಿಸಿರ್ಬೇಕು. ಆವಾಗ ಅದು ಮಜಾ ಗೊತ್ತಿರುತ್ತೆ. ಒಂದು 100-200 ಕಿಲೋಮೀಟ್ರ್ ಯಾರು ಓಡಿಸಿರ್ತಾರೆ ಎರಡು ಗಾಡಿನೂ, ಸೊ ಅವ್ರಿಗೆ ಗೊತ್ತಿರುತ್ತೆ ಏನೋ ಮಿಸ್ಸಿಂಗ್ ಇದೆಯಲ್ಲಪ್ಪ, ನಮ್ಮದು 3 ಲೀಟ್ರ್ ಥರ ಹಳೇ ಥರ ಇಲ್ವಲ್ಲ ಅಂತ ಫೀಲ್ ಆಗುತ್ತೆ. ಅದೆಲ್ಲೋ ಮಿಸ್ ಹೊಡಿತಿರುತ್ತೆ. ಗಾಡಿ ಎಲ್ಲ ಓಕೆ, ಟರ್ನಿಂಗ್ ರೇಡಿಯಸ್ಸು, ರಿಲಯಬಿಲಿಟಿ, ಇಂಜಿನ್ ಪರ್ಫಾರ್ಮೆನ್ಸು, ಪಿಕಪ್ಪು, ಪುಲ್ಲು, ಹೈವೇ, ಅದು ಏನೇನೈತೋ ಅದರಲ್ಲೆಲ್ಲ ಇರೋ ಚಿಲ್ಟೇರಿ ಪಲ್ಟೇರಿ ಫೀಚರ್ಗಳನ್ನೆಲ್ಲ ಯೂಸ್ ಮಾಡಿದ್ರೆ ಎಲ್ಲನೂ ಚೆನ್ನಾಗಿದೆ. ಬಟ್ ಸಮಥಿಂಗ್ ಇಸ್ ವಿಶಿ, ಏನೋ ಒಂಚೂರು ಮಿಸ್ಸಿಂಗ್ ಅಂತ 2.8 ಲೀಟ್ರಲ್ಲಿ ಅನಿಸುತ್ತೆ ನಂಗೆ. 2.8 ಲೀಟ್ರ್ ಫಸ್ಟ್ ಓಡಿಸ್ಬೇಕಾದ್ರೆ ನಾನು ಹಂಗೆ ಎಷ್ಟು ಆಸೆ ಇಟ್ಕೊಂಡಿದ್ದೆ, ಫಸ್ಟ್ ಟೈಮ್ ಫಾರ್ಚುನರ್ ಓಡಿಸ್ತಾ ಇದ್ದೀನಿ ಅಂತ. ಐ ಥಿಂಕ್ ಅದು 2018 19 ಫಸ್ಟ್ ಓಡಿಸಿದ್ದು ನಾನು. ತುಂಬ ವರ್ಷ ಆಗೈತೆ ನಾನು ಓಡಿಸಿ. ಅವಾಗ ಓಡಿಸಿದ್ದು ನನ್ನ ಗಾಡಿ ಅದು. 3 ಲೀಟ್ರ್ ನಾನು ಅವಾಗ ಓಡಿಸಿರಲಿಲ್ಲ. 3 ಲೀಟ್ರ್ ನಾನು ಅದು ಊಹೆಗೂ ಇರಲಿಲ್ಲ, ಅದು ಇತ್ತು. ಬಟ್ ನಾನು ಓಡಿಸಿರಲಿಲ್ಲ ಗಾಡಿನ. ಅದಾದಮೇಲೆ ಅದು ಇಷ್ಟು ಸಮಯ 3 ಲೀಟ್ರ್ ಓಡಿಸಿದ್ದು. ಬಟ್ ನಾನು ಫಸ್ಟ್ ಓಡಿಸಿದೆ 2.8. ಅದು ನನಗೆ ಇಷ್ಟನೇ ಆಯಿತು. ಬಟ್ ಯಾವಾಗ ನಾನು 3 ಲೀಟ್ರ್ ಓಡಿಸಿ ಕಂಪ್ಯಾರಿಸನ್ ಮಾಡಿ ಲಾಂಗ್ ಎಲ್ಲ ಓಡ್ಸೋಕ್ಕೆ ಶುರು ಮಾಡಿದೆ, ಆಮೇಲೆ 2.8 ಲೀಟ್ರ್ಗಳು ನಾನು ಬೇರೆಯವ್ರಿಗೆ ಕೊಡ್ಸೋಕ್ಕೆ ಶುರು ಮಾಡಿದೆ, ಆವಾಗ ಕಂಪ್ಯಾರಿಸನ್ ನೋಡ್ಬಿಟ್ಟು ನನಗೆ ಶಾಕ್ ಆಗಿಬಿಟ್ಟೆ. ಎಂತೆಂಥ ಅದ್ಭುತವಾಗಿರುವಂಥ ಗಾಡಿಗಳು ಟೊಯೋಟೋದವ್ರು ಡಿಸೈನ್ ಮಾಡಿಬಿಟ್ಟಿದ್ದಾರೆ, ಸೂಪರ್. ಸೊ ಈಗ ನಮ್ಮ ಲಾಸ್ಟ್ ಕನ್ಕ್ಲೂಷನ್ಗೆ ಬಂದುಬಿಡೋಣ. ಪ್ರೈಸ್ 2016-17 ಆ್ಯಂಡ್ ಎಬೋವ್ ಗಾಡಿಗಳು ಅಂದರೆ 2.8 ಲೀಟ್ರ್ ಇಂಜಿನ್ ಏನಿದೆಯೋ ಇದು ನಿಮಗೆ ಒಂದು 16-17 ಲಕ್ಷಕ್ಕೆ ಫಸ್ಟ್ ಓನರ್ ವೆಹಿಕಲ್ಗಳು ವೈಟ್ ಕಲರ್ದು ಮ್ಯಾನ್ಯುಯಲ್ ಸಿಗುತ್ತೆ. ಆಟೋಮೆಟಿಕ್ ಒಂದು 20-30 ಸಾವಿರ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಇದು NCRನಲ್ಲಿ ಅಂದರೆ ದೆಹಲಿ HR ಈ ಥರ ಗಾಡಿಗಳ ಬಗ್ಗೆ ನಾನು ಹೇಳ್ತಾ ಇರೋದು. ಟ್ಯಾಕ್ಸ್ ಒಂದು 2.20 ಬರಲ್ಲ, 2.25-2.75 ಬರುತ್ತೆ ಟ್ಯಾಕ್ಸ್. 3 ಹತ್ತಿರ ಬರುತ್ತಪ್ಪ ಸಿಂಪಲ್. ಸೊ ಇದರಲ್ಲಿ ಆಟೋಮೆಟಿಕ್ಕೂ ಬರುತ್ತೆ, ಮ್ಯಾನ್ಯುಯಲ್ಲು ಬರುತ್ತೆ, ಯಾವ್ದು ಬೇಕಾದ್ರೂ
ತೊಗೋಬಹುದು. ಅಲ್ಲಿಂದ ಶುರುವಾಗುತ್ತೆ. ಸೊ ನಿಮಗೇನೋ ಹೊಸದೇನೋ ಬೇಕು ಅಂದರೆ ಅದೇನೂ ಜಾಸ್ತಿ ಆಗುತ್ತೆ. ಅದೇನೋ 18 ಲಕ್ಷ, 19 ಲಕ್ಷ, 20 ಲಕ್ಷ ಹಂಗೆ ಏರ್ತಾ ಹೋಗುತ್ತೆ. 21 ಲಕ್ಷದವರೆಗೂ ಇದೆ. ನಿಮಗೆ ಲೇಟೆಸ್ಟ್ ಬೇಕು ಅಂದರೆ ನಿಮ್ಗೆ NCR ಲಿಮಿಟ್ಸಲ್ಲಿ 21 ಲಕ್ಷದವರೆಗೂ ಕೂಡ ಇದೆ. ಇನ್ನು ನೀವೇನಾದರೂ 3 ಲೀಟರ್ ತಗೊಳ್ತಾರೆ ನನ್ನ ಪ್ರಕಾರ ಬೆಸ್ಟ್ ನೀವು 2014-15 UP ಅಥವಾ HR ಅಥವಾ UK PB ಸಿಗುತ್ತೆ. PB ನಿಮ್ಗೆ ಆರಾಮಾಗಿ ಸಿಗುತ್ತೆ, ಬಟ್ DLದು ಸಿಗಲ್ಲ. DL ರಿಜಿಸ್ಟ್ರೇಷನ್ ನಿಮಗೆ ಸಿಗೋದೆ 2016 ಆ್ಯಂಡ್ ಎಬೋ. ಹಳೇದು ಸಿಗಲ್ಲ, ಯಾಕಂದರೆ ಅಲ್ಲಿ 10 ವರ್ಷಕ್ಕಿಂತ ಕಡಿಮೆ ಇರುವಂತಹದ್ದೆಲ್ಲ ಬ್ಯಾನ್. ಅಂದರೆ 2016 ಇದು ಯಾವುದು ಜೂನ್ ಅಲ್ಲ, 2016 ಜೂನಿಂದ ಈ ಕಡೆ ಇರುವಂಥ ಡೆಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್ಲ ಬ್ಯಾನ್. ಸೊ ಹಂಗಾಗಿ ಆ ಗಾಡಿಯಲ್ಲಿ ಸಿಗಲ್ಲ. ನಿಮಗೆ 2011, 12, 13 PBದು ಸಿಗುತ್ತೆ, ಮತ್ತು UK ಸಿಗುತ್ತೆ, HR ಸಿಗುತ್ತೆ. ನಿಮಗೆ 13, 14 ಅಂದರೆ ಫೇಸ್ ಲಿಫ್ಟ್ ಎಡಿಷನ್, 3 ಲೀಟ್ರಲ್ಲೇ ಫೇಸ್ ಲಿಫ್ಟ್ ಎಡಿಷನ್ ನನ್ನ ಹತ್ರ ಇದೆಯಲ್ವಾ, ಆ ಥರದ್ದು ಬೇಕಂದರೆ ನಿಮಗೊಂದು 9.5, 10 ಕಾಲು ಹೀಗೆಲ್ಲ ಆಗುತ್ತೆ. ನಿಮಗೆ ಕರ್ನಾಟಕದಲ್ಲೇ ನಿಮಗೆ ಫಸ್ಟಿಗೆ ಬಂತಲ್ಲ 2009 ಅದೆಲ್ಲ ಇದೆ, ಇನ್ನೂ ಇದೆ. ಇಲ್ಲಿ ಇನ್ನೂ 8.5, 9 ಲಕ್ಷ, 10 ಲಕ್ಷ, ಅದು 3ನೇ ಓನರ್, 4ನೇ ಓನರ್ ಎಲ್ಲ ಇರ್ತದೆ. ಅಕೌಂಟ್ ಇನ್ನೂ ರುಬ್ತಾ ಇರ್ತಾರೆ. ಓಕೆ, ಚೆನ್ನಾಗಿರೋ ಗಾಡಿ ಇತ್ತು ಅಂದರೆ ತೊಗೋಬೋದು.